ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಇವತ್ತಿನ ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ 1 ವೀಕ್ ಮೇಲೆ ಆಯಿತು ವ್ಲಾಗ್ಸ್ ಹಾಕಿ. ಯಾಕೆ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತಿನ ಡೇ ವ್ಲಾಗ್ ಏನು ಶೇರ್ ಮಾಡ್ತಾ ಇದ್ದೀನಿ, ಇದು ಬಂದು 15th ಮಾರ್ಚ್ದು. ಅವತ್ತಿನ ದಿನ ಸ್ವಲ್ಪ ಬೆಟರ್ ಅಂತ ಹೇಳಿ ಆಯಿತು ಅನ್ನೋ ಒಂದು ಆರೋಗ್ಯ. ಹಾಗಾಗಿ ಒಂದು ಮದುವೆ ಫಂಕ್ಷನ್ ಇತ್ತು, ಜೊತೆಗೆ ಊರಿಗೆ ಕೂಡ ಹೋಗಬೇಕಾಗಿತ್ತು. ಎಲ್ಲ ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಫಸ್ಟ್ ನಾವು ಕನಕಪುರದಲ್ಲಿ ಒಂದು ಬೀಗ್ರೂಟ ಆಯಿತು. ಬೀಗ್ರೂಟ ಮುಗಿಸ್ಕೊಂಡು ಆನಂತರ ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನನಗಂತೂ ಬೀಗ್ರೂಟಕ್ಕೆ ಬರೋಕ್ಕೂ ಇಷ್ಟ ಇರಲಿಲ್ಲ, ಮತ್ತು ಊರಿಗೆ ಹೋಗೋಕ್ಕೂ ಕೂಡ ಇಷ್ಟ ಇರಲಿಲ್ಲ. ಯಾಕಂತಂದರೆ ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು ಮತ್ತು ಥ್ರೋಟ್ ಇನ್ಫೆಕ್ಷನ್ ಥರ ಆಗಿತ್ತು ಮೊದಲೇ. ಇನ್ನು ಮತ್ತಲ್ಲೆಲ್ಲ ಸುತ್ತಾಡಿ ಓಡಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಹೋಗೋದು ಬೇಡ, ಎಲ್ಲೂ ಆರಾಮ್ಸೆ ರೆಸ್ಟ್ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಸಂಡೇ ಭಾನುವಾರ ಬೆಳಿಗ್ಗೆ ಅಣ್ಣ ಫೋನ್ ಮಾಡಿಬಿಟ್ಟು, ಯಾವಾಗ ಕರೆದ್ರೂ ಊರಿಗೆ ಬರೋದಿಲ್ಲ ಅಂತೀಯ, ಎಲ್ಲರೂ ಊರಿಗೆ ಬರ್ತಾ ಇದ್ದಾರೆ, ನೀನು ಬಾ ಅಂತ ಅಮ್ಮನೂ ಆಮೇಲೆ ಹೇಳಿದ್ರು. ಸರಿ, ಇನ್ನೇನು ಎಲ್ಲರೂ ಒಟ್ಟಿಗೆ ಊರಲ್ಲಿ ಸೇರ್ತಾ ಇದ್ದಾರಲ್ಲ, ಸುಮ್ಮನೆ ಹೋಗಿ ಬರೋದು ಅಷ್ಟೇ ಅಲ್ವಾ ಅಂದ್ಕೊಂಡು ಹೋದೆ. ಬಟ್ ಹೋದ್ಮೇಲೆ ಇನ್ನೂ ಜಾಸ್ತಿನೇ ಹೆಲ್ತು ನಂದು ಹಾಳಾಯಿತು. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಅಂತ. ಇವತ್ತೇ ಅನಿಸುತ್ತೆ ನನಗೆ ಈ ಒಂದು ಬ್ಲಾಗ್ ನೋಡ್ಬೇಕಾದ್ರೆ, ಎಡಿಟಿಂಗ್ ಮಾಡ್ಬೇಕಾದ್ರೆ ನಿಜ ಬಾಯಲ್ಲಿ ನೀರು ಬರ್ತದೆ. ಯಾಕಂದರೆ ಇದೇ ನನ್ನ ಒಂದು ಲಾಸ್ಟ್ ಟೇಸ್ಟಿಯಾದಂತಹ ಭರ್ಜರಿ ಬಾಡೂಟ ತಿಂದಿರೋ ಅಂಥದ್ದು. ಆನಂತರ ನಾನು ಏನು ತಿಂದರೂ ನನಗೆ ನಾಲ್ಗೆಗೆ ಟೇಸ್ಟೇ ಸಿಗ್ತಾ ಇರಲಿಲ್ಲ. ಕಂಪ್ಲೀಟ್ ನನಗೆ ಆ ನೋಸ್ ಆಗ್ಬೋದು, ಸ್ಮೆಲ್ ಹೋಯಿತು, ಟೇಸ್ಟ್ ಹೋಯಿತು, ಎಲ್ಲ ಹೋಗಿ ನನಗೆ ಏನು ತಿಂದರೂ ತಿಂತಾಯಿದ್ದೀನಿ ಅನ್ನೋ ಫೀಲ್ ಇರಲಿಲ್ಲ. ಇದು ನೋಡಿದಾಗೆಲ್ಲ ನಂಗೆ ಹೊಟ್ಟೆ ಉರಿತಾ ಇದೆ. ಅದೇ ಲಾಸ್ಟ್ ನನ್ನ ಬಾಡೂಟ. ತುಂಬ ರುಚಿಯಾಗಿರೋವಂಥದ್ದು ಊಟ ಮಾಡಿದ್ದು ಅಂದರೆ. ಆನಂತರ ಮಕ್ಕಳಿಗೆ ಫೋಟೋಸ್ ಎಲ್ಲ ತೊಗೊಂಡು ಒಳ್ಳೆ ಬೀಗ್ರೂಟ ಚೆನ್ನಾಗಿದೆ. ಮನೆ ಬೀಗ್ರೂಟ ಎಲ್ಲ ಚೆನ್ನಾಗಿತ್ತು. ನಾನು ಒಬ್ಬಳೆ ಬೆಳ್ಳಿ ಕಾಣಿಸ್ತಾ ಇರೋದು. ಕಪ್ಪಗ ನನ್ನ ಮಗ ಅವಳಿಂದ ಕಪ್ಪಗಿದ್ದಾಳೆ. ನನ್ನ ಬ್ಲಾಕ್ ಮಾಡ್ತೀನಿ. ಈಗ ಸ್ವಲ್ಪ ಫೌಂಡೇಶನ್ ಜಾಸ್ತಿ ಹಾಕೊಂಡ್ಬಂದ್ರೆ. ಹೋಟ್ಲುಗಳಲ್ಲೆಲ್ಲ ಗ್ಯಾಸ್ ಎಲ್ಲ ಇದೆಯಾ? ಇವಾಗ ಗ್ಯಾಸ್ ಇಲ್ಲದೆ ಹೆಂಗೆ ಮಾಡ್ತಾವ್ರೆ ಗೊತ್ತಾಗ್ತಿಲ್ವಲ್ಲ. ಫೈನಲಿ ಹೊರಟ್ವಿ. ಮೆಟ್ರೋ ಹೋಗ್ತಾ ಇದೆ ಮಗನಲ್ಲಿ ಮೇಲೆ. ಅಲ್ಲಿ ನನ್ನ ಮಗ ದೂರ ಕೂತ್ಕೋಬೇಕು ನನಗೆ. ಪಾಪ ಎಲ್ಲಿ ಕಾಣಿಸ್ತಾ ಇದೆ ಅಂತ. ಇಲ್ಲ, ರೋಡಲ್ಲೇ ಬರಬೇಕು. ರೋಡಲ್ಲೇ ಇಲ್ಲೇ ಅದು ನಿಮ್ಮ ಯಾರು ಚಿಕ್ಕಪ್ಪನ ಮನೆ? ಅದು ನಮ್ಮ ಮನೆಯವ್ರಿಗಂತೂ ಕೋಪನೇ ಬಂದಿತ್ತು. ಯಾಕಂದರೆ ನಮ್ಮೂರಲ್ಲಿ ನಮ್ಮನೆ ಯಾವುದು ಅಂತ ನನಗೆ ಗೊತ್ತಿಲ್ದಂಗೆ ನಮ್ಮನೆ ಹುಡ್ಕೊಂಡು ಕೊನೆಗೆ ಸೀದಾ ನಮ್ಮ ಚಿಕ್ಕಪ್ಪ ಮನೆ ಹತ್ರ ಹೋದರೂ ನಮ್ಮ ಮನೆ ಯಾವುದು ಅಂತ ಗೊತ್ತಾಗಿರಲಿಲ್ಲ. ಯಾಕಂದರೆ ನನಗೆ ಮನೆ ಕಟ್ಸೋಕ್ಕೆ ಶುರು ಮಾಡ್ದಂಗಿಂದ ನಾನು ಒಂದು ಸರಿನೂ ಕೂಡ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಇದು ಬಂದು ನಮ್ಮ ಊರಲ್ಲಿ ಕಟ್ಟಿಸ್ತಾ ಇರುವಂತಹ ಮನೆ. ಒಂಥರ ನಮ್ಮ ಅಪ್ಪನ ಅಮ್ಮನ ಇಬ್ಬರದು, ಅಂದರೆ ನಮ್ಮ ಅಪ್ಪಂದು ಜಾಸ್ತಿ ಅಂತ ಹೇಳ್ಬೋದು. ಅಪ್ಪನ ಅತಿ ಹೆಚ್ಚು ದೊಡ್ಡ ಪ್ರೀತಿಯ ಅವರ ಒಂದು ಕನಸಿನ ಮನೆ ರೆಡಿ ಆಗ್ತಾ ಇರುವಂಥದ್ದು. ಇದು ನಮ್ಮ ತೋಟದ ಹತ್ರ ಕಟ್ಟಿಸ್ತಾ ಇದ್ದಾರೆ. ಒಂಥರ ಹೆಂಗೆ ಅಂದರೆ ಅಪ್ಪಂಗೆ ತುಂಬ ಆಸೆ ಇತ್ತು, ಊರಿಗೆ ಹೋದರೆ ನಾನು ಸ್ವಲ್ಪ ದಿನ ಇರಬೇಕು, ಅಲ್ಲೊಂದು ದೊಡ್ಡ ಮನೆ ಮಾಡ್ಕೋಬೇಕು. ನಾನೇ ಛತ್ರಿ ಇಟ್ಕೊಂಡಿಲ್ಲ. ನನ್ಗೆ ಇಟ್ಕೋಬೇಕು ತಾನೇ ನಮ್ಮ ಅಣ್ಣ ಬಿಸಿಲಿಗೆ. ನನ್ನ ತಂಗಿಗೆ ಹೌದಂತೆ. ಡಿಕ್ಕಿ ಅಂತೆ ಓಪನ್ ಮಾಡಪ್ಪ ಅಣ್ಣ. ಕಾರ್ ಓಪನ್ ಮಾಡೋಣ. ಕಾರ್ ಅಂತೆ ಓಪನ್ ಮಾಡು ಚೈತು. ಹಾಂ, ಅಲ್ಲಿ ಫೈನಲಿ ಮನೆ ಕೆಲಸ ನಡೀತಾ ಇದೆ. ತುಂಬ ಇದೆ ಇನ್ನೂ ಕೆಲಸಗಳು. ಆದರೆ ಊರ ಕಡೆ ಬಂದರೆ ಸಖತ್ತು ಬಿಸಿಲು ಫ್ರೆಂಡ್ಸ್. ನಿಜ ಹೇಳ್ತೀನಿ, ಬೆಂಗಳೂರಲ್ಲೇ ಎಷ್ಟೋ ತಣ್ಣಗೆ ಕೂಲಾಗಿದೆ ಅಂತ ಅನ್ಬೋದು. ಊರ ಕಡೆ ಹೋದರೆ ಮಾತ್ರ ನಿಜವಾಗ್ಲೂ ಆ ಬಿಸಿಲಿಗಂತೂ ನಮ್ಮ ಕೈಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸುಡೋ ಬಿಸಿಲು. ಬೂಂದಿ ತೊಗೊಂಡೋಯ್ತವ್ರೆ ನಮ್ಮ ಚಿಕ್ಕಜ್ಜಿ. ಚಿಕ್ಕಜ್ಜಿ ಅಲ್ಲ, ಪ್ರತಿಭಮ್ಮ. ಅಜ್ಜಿ ಅಂತ ಯಾರು ಕರೆಯೋದೇ ಇಲ್ಲ, ಅದು ಪ್ರಾಬ್ಲಮ್. ನಾನು ಅಲ್ಲೇ ಐತ್ ನೋಡಿ, ಎತ್ಕೊಳ್ಳಿ. ನಾವು ಈಗ ಫಸ್ಟು ತೋಟದ ಹತ್ರನೇ ಬಂದ್ವಿ. ಮನೆ ಕಟ್ಟಿಸ್ತಾ ಇದ್ರಲ್ಲ, ಅಲ್ಲೇ ಬಂದ್ವಿ. ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲಿ ಮನೆ ಕಟ್ಸೋದು ಗೊತ್ತಾಗದೆ ಮುಂದೆ ಎಲ್ಲೋ ಹೋಗಿ ಆನಂತರ ಆಮೇಲೆ ಅಣ್ಣಂಗೆ ವೀಡಿಯೋ ಕಾಲ್ ಮಾಡಿಕೊಂಡು ಯಾವ ಕಡೆ ಹೋಗಬೇಕು ಅಂತ ಕೇಳ್ಕೊಂಡು ರಿಟರ್ನ್ ನಾವು ಬಂದ್ವಿ. ಅಷ್ಟರಲ್ಲಿ ಅಂದರೆ ಇವಾಗ ಏನು ಮೋಲ್ಡ್ ನಡೀತಾ ಇದೆ ಕೆಲಸ, ಅವ್ರಿಗೆಲ್ಲರಿಗೂ ಕೂಡ ಕೆಲಸದವ್ರಿಗೆ ಏನೇನು ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ವರ್ಕರ್ಸ್ ಅವ್ರಿಗೆ ಊಟ ಎಲ್ಲ ಮನೆಯಲ್ಲೇ ರೆಡಿ ಮಾಡಿಸಿದ್ರು.
ಯಾಕಂದರೆ ಇನ್ನೂ ಮೋಲ್ಡಿಂಗು ಕೆಲಸ ತುಂಬ ಇತ್ತು. ಅಂದರೆ ವೈರಿಂಗ್ ಮಾಡ್ತಾಯಿದ್ರು. ಇವತ್ತು ಒಂದು ಕಡೆ ಮೋಲ್ಡ್ ಮಾಡ್ತಾಯಿದ್ರು, ಇನ್ನೊಂದು ಕಡೆ ವೈರಿಂಗ್ ಮಾಡ್ತಾಯಿದ್ರು. ಅಲ್ಲಿ ನಾಳೆ ಮೋಲ್ಡ್ ಮಾಡೋದು ಅಂತೇನೋ. ನನಗೆ ನಿಜವಾಗ್ಲೂ ಮನೆ ಬಗ್ಗೆ ಆಗಲಿ ಅದ್ರದ್ದು ಪ್ಲ್ಯಾನಿಂಗ್ ಆಗಲಿ ಏನೂ ನನಗೇನೂ ಗೊತ್ತಿಲ್ಲ. ಅಪ್ಪ ಒಂದು ಹೇಳ್ತಾರೆ, ಅಣ್ಣ ಒಂದು ಹೇಳ್ತಾರೆ. ಕಂಪ್ಲೀಟ್ ಪಿಕ್ಚರ್ ಆದಮೇಲೆ ನಾನು ನಿಮಗೆ ತೋರ್ಸೋದಕ್ಕಾಗಲಿ ಹೇಳೋದಕ್ಕಾಗುತ್ತೆ. ನಂಗೆ ಅದನ್ನೇ ಇಟ್ಕೊಂಡು ಇದು ಈ ಥರ ಇದೆ, ಅದು ಆ ಥರ ಇದೆ ಅಂತ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ ಅಥವಾ ಮನೆ ಕಟ್ಟಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದಾಗ ಪ್ಲ್ಯಾನಿಂಗೇ ಬೇರೆ ಇರುತ್ತೆ. ಕಟ್ತಾ ಹೋಗ್ತಾ ಏನಾಗುತ್ತೆ, ಅದರದ್ದು ಇನ್ನೂ ಸ್ವಲ್ಪ ಐಡಿಯಾಗಳು ಅಥವಾ ಬೇರೆ ಬೇರೆ ಥರದ್ದು ಇನ್ಕ್ಲೂಡ್ ಆಗಿ ಬೇರೆ ಥರನೇ ಚೇಂಜಸ್ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ಮನೆ ಆದಮೇಲೆ ಎಲ್ಲಿ ಏನೇನು ಮಾಡಿದ್ದಾರೆ, ಹೇಗಿದೆ ಪ್ಲ್ಯಾನಿಂಗು ಅಂತೆಲ್ಲ ಹೇಳ್ತೀನಿ. ಈಗಂತೂ ಇಲ್ಲಿ ನಮ್ಮ ಇಡೀ ಫುಲ್ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿದ್ದೀವಿ ಇವತ್ತಂತೂ. ನಿಮ್ಮ ತಾತ ಮೋಡಲ್ ಆಗೋಯ್ತು ಗ್ರೂಪ್ ಸಮರ್ಥ ಬಂದೇನು ಮಗ ತುಂಬರು ನರಸಿಂಹಪ್ಪ ನಮ್ಮ ಚಿತ್ತಾತ. ನಾನು ಕ್ಲೀನಾಗಿ ಹೇಳಿದೆ ನಿಮ್ಮ ಅಮ್ಮಗೆ ಏನಿಲ್ಲ ಕಾಂಕ್ರೀಟ್ ಇಲ್ಲ ಏನು ಅಂದ್ರೆ ಇಲ್ಲ ಬರ್ತಾ ಇದ್ದೇವೆ ಎಲ್ಲ ಹೇಳಿದ್ದಾರೆ ನಮ್ಮ ಇವ್ರ ಮಗಾರವ್ರದ್ದು ಬಾ ಹಾಕಿರ್ತೀವಿ. ಹತ್ತೋಗಲ್ಲ ಹೋಗಿ ಮಾಡೋಗ ಮಗ ನೀನು ಮನೆ ಕಟ್ಟಿಡಿದ್ರು ಹೇಳೋದು ಮಾತು ಕೇಳೋದು. ಅವ್ರ ಕೆಲಸನೇ ಮುಗಿಲ್ಲ ಬೇಡ ಕನಕ ನಾಳೆ ಹಾಕಿಸ್ತಮ್ಮೆ ಸೋಮವಾರ ಒಳ್ಳೆ ವಾರ ತುಂಬ್ಕೊಂಡು ಕಾಸು ತೊಗೊಂಡು ನೆನ್ತಾವ ನಿಂಗೆ ಹೇಳಿವವ. ಅಯ್ಯೋ ರಾತ್ರಿ 10 ಗಂಟೆಗೆ ನಾವು ಇಲ್ಲಿ ಇಳಿದೋದಾಗ ಕೆಳಕ್ಕೆ ನಿಮ್ಮ ಅಣ್ಣ ನಾವೆಲ್ಲ ನಿಮ್ಮ ಅಮ್ಮ ಇಷ್ಟೊತ್ತು ಫೋನ್ ಮಾಡಿ ನಮ್ಮ ತಾಂಗಟ್ಟಿನ ಹಾಕಿದ್ರು. ಆಯ್ತು ತಾಂಗಟ್ಟ ಹೌದಾ ಬನ್ನಿ ಹಾಕಿ ಅಡಿಗೆ ಕೊಡ್ಬೇಕಾದ್ರೆ ಏರ್ಪೇರ್ ಇರೋದಕ್ಕೆ ಬಿಸಿ ಬಿಸಿ ಪಾಯಸ ಹಾಕೊಳಕ್ ಸರ್ಕಸ್ ಹೊಡಿತಾರೆ. ಮಾಡಪ್ಪ ಏನವ ಬಡ್ಸೋರಿಗೆ ಸ್ಟಾಲ್ಟೇಜ್ ತಿನ್ನೋರಿಗೆ ಎಲ್ಲ ಕುಡಿದ್ರೆ ಎಷ್ಟು ಎಲ್ಲ ಕುಡಿತಾರೆ ನಡಿ ಬೂಂದಿ ಹಾಕೊಂಡು ನಾನಂತೂ ಕುಡಿತೀನಿ ಕಣವ ನಾನಂತಿಲ್ಲ ಹೇಳೋದು ಬೂಂದಿ ಹಾಕೊಂಡು ನಾನು ಬರ್ತೀನಿ ನೀವು ಹೋದ್ರೆ ಶೆಕೆ. ಕರೀರಿ ನರಸಿಂಹಣ್ಣ ಊಟ ಮಾಡ್ಕೊಳ್ಳಿ. ನಮ್ಮ ಚಿಕ್ಕಪ್ಪ ಹೇಳ್ತಾಯಿದ್ರು ಇವತ್ತಿಗೆ ಮೋಲ್ಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ ಏನಿದೆ ಅದು ಮಾತ್ರ ಮೋಲ್ಡ್ ಆಗಿದೆ, ಇನ್ನೊಂದು ಮನೆ ಮೋಲ್ಡ್ ಆಗಬೇಕಂದ್ರೆ ಅದು ನಾಳೆನೇ ಆಗೋದು. ಈಗ ವೈರಿಂಗ್ ಮಾಡ್ತಾಯಿದ್ದಾರೆ. ನಾನು ನಿನ್ನೆನೇ ನಿಮ್ಮ ಅಮ್ಮಂಗೆ ಹೇಳಿದೆ ಕೇಳಲಿಲ್ಲ ಅಂತ. ಯಾಕಂದರೆ ಅಮ್ಮ ಹಿಂದಿನ ದಿನವೇ ಊರಿಗೆ ಬಂದಿದ್ದರು, ನಾವೆಲ್ಲ ಭಾನುವಾರ ಬಂದಿದ್ದು, ಅಮ್ಮ ಶನಿವಾರನೇ ಹೋಗಿದ್ರು. ಯಾವಾಗಲೂ ಹೆಂಗೆ ಗೊತ್ತಾ, ನಾನು ವೀಡಿಯೋನೇ ಆನ್ ಮಾಡಿರಲ್ಲ, ಸುಮ್ಮನೆ ಮಾತಾಡಿರ್ತೀನಿ, ಆಮೇಲೆ ವೀಡಿಯೋನೇ ಆನಾಗಿಲ್ಲ ಅಂತ ನೋಡ್ತೀನಿ. ಈಗ ನಾವು ಬಂದಿರೋದು ನಾ ಹುಟ್ಟಿದಂಥ ಊರು ಮದ್ದೂರು ಹತ್ತಿರ ಇರೋ ಒಂದು ಒಳಗೆರೆ ಹಳ್ಳಿ ಅಂತ. ಇದು ನಾನು ಹುಟ್ಟಿದಂಥದ್ದು. ನಮ್ಮ ಅಣ್ಣ ಹುಟ್ಟಿದ್ದು ರಾಮನಗರದಲ್ಲಿ, ಅಂದರೆ ಅಮ್ಮನ ಮನೇಲಿ. ಅಮ್ಮ ಬಂದು ರಾಮನಗರ ಕೂಟ್ಕಲೇರಳ್ಳಿ, ಅಲ್ಲಿ ನಮ್ಮ ಅಣ್ಣ ಹುಟ್ಟಿದ್ದು. ನಾನು ಮದ್ದೂರ ಹತ್ರ ಒಳಗೆರೆ ಹಳ್ಳಿ, ಇದು ನಮ್ಮ ಅಪ್ಪನೂರು, ಇಲ್ಲಿ ನಾನು ಹುಟ್ಟಿದ್ದು. ಎಲ್ಲೋದು ಅವನು ಹೋದ್ನಾ? ಇವಾಗ ನಾವೆಲ್ಲರೂ ಕೂಡ ಹೊರಟಿದ್ದೀವಿ ನಮ್ಮ ಊರೊಳಗಡೆ ಇರೋ ಚಿಕ್ಕಮ್ಮ ಮನೆಗೆ. ಇಷ್ಟೊತ್ತು ಅಲ್ಲಿ ತೋಟದ ಹತ್ರ ಮನೆ ಕಟ್ತಾ ಇದ್ರಲ್ಲ, ಅಲ್ಲಿ ಮನೆ ನೋಡಿಕೊಂಡು ಏನೇನು ಮಾಡ್ತಾಯಿದ್ರು ಎತ್ತ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಊಟ ಕೊಟ್ಟು ಇನ್ನು ಮೋಲ್ಡ್ ಆಗಬೇಕು. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಆಗಬೇಕು. ಸುಮಾರು ಕೆಲಸಗಳಿದೆ. ನಾನು ಕಂಪ್ಲೀಟ್ ಆಗಲಿ ಮನೆ ಎಲ್ಲ ಆದಮೇಲೆ ತೋರಿಸಿ. ಈಗಂತೂ ಸ್ಪ್ರೈಟ್ ತಂದರು, ಸ್ಪ್ರೈಟ್ ತೊಗೊಂಡೋಗಕ್ಕೆ ಬಂದಿಂದ ಇವು ಈ ಕಡೆ ಮಿರಿಂಡ ಬರ್ತೈತೆ, ಒಂದು ಕಡೆ ಮಿರಿಂಡ. ಸಾಕು ಬೇಜಾನಾಯ್ತು. ನಾನು ಸ್ಪ್ರೈಟ್ ಕುಡಿಬೇಕು ಅನಿಸ್ತೈತೆ ನನಗೂ. ಗಂಟ್ಲು ಕಟ್ಟಿದೆ, ಬಟ್ ಆದರೂ ಕುಡಿಬೇಕು ಅನಿಸ್ತೈತೆ. ಹಿಂಗೆ ಇನ್ನೊಂದೇನೋ ತಂದೆ, ಇಷ್ಟ ತಾನೇ? 2 ಇದನ್ನೇ ಕುಡಿಯೋಣ. ಬಿಸಿಲು ಹೆಂಗಿದೆ ಅಂದರೆ ಯಾವುದು ಬೆಂಗಳೂರೇ ಬೆಸ್ಟ್ ಫ್ರೆಂಡ್ಸ್. ಬೆಂಗಳೂರೇ ಫ್ರೆಂಡ್ಸ್. ಸರಿ, ಬೆಂಗಳೂರೇ ಬೆಸ್ಟ್. ಈ ಬಿಸಿಲಲ್ಲಿ ನಮ್ಗೆ ಏನು ಹೇಳ್ಬೇಕು ಅಂತ ಅಷ್ಟು ಶೇಕೆ. ಇದೆ ಈರೋಡು ಏನೋ ಕರೆಕ್ಟಾ? ನೆನಪಿದೆ ಚೈತು. ಈ ಲೆಫ್ಟ್ ಅಲ್ಲ, ಇನ್ನ ಮುಂದೆ ಲೆಫ್ಟ್. ನಮ್ಗೆ ನೆನಪಿದೆ, ನನ್ನ ಮಗಂಗೆ ಗೊತ್ತಿದೆ. ಏನು ಮಗನ ಗೋವಿಂದ ನಡಿಯವ, ನಡಿ ಗೋವಿಂದ, ಒಳಗೆ ನಡಿ. ಹೋಗೋಣ, ಜ್ಯೂಸ್ ಕುಡಿಯೋಣ. ನಡಿವ, ಜ್ಯೂಸ್ ಕುಡಿಯೋಣ. ಜ್ಯೂಸ್ ಕುಡಿಯೋಣ ನಡಿ. ಅಲ್ಲ ಒಳಗೆ ಜ್ಯೂಸ್ ಕುಡಿಯೋಣ ನಡಿ ಮಗನೇ. ಓ ಒಂದು ಕೆಲಸ ಶುರು ಮಾಡ್ತಾನೆ. ನಡಿವ, ಜ್ಯೂಸ್ ಕುಡಿಯೋಣ.
ಜ್ಯೂಸ್ ಕುಡಿಯೋಣ ನಡಿಯವ, ಪೈಪ್ ಬೇಡ. ಬಾ ಒಳಗಡೆ ಹೋಗೋಣ, ಜ್ಯೂಸ್ ಕುಡಿಯನ್ನು. ಪೈಪ್ ಇಟ್ಕೊಂಡು ನೀರು ಬಿಡ್ತಾವನ್. ಏನೇನೋ ಬಾಡೋದು ಇಷ್ಟು ಉದ್ದ ಹೇಳ್ಬಿಟ್ಟು. ಆಯ್ ಮಗ್ನೆ, ಆಯ್. ಯಾರದು ಪಕ್ಕ ಕೂತಿರೋದು ಹುಡುಗ? ಯಾರದು ಹುಡುಗ ಇದು? ಯಾರಿದು ಹುಡುಗ ಇದು? ಇದು ನನಗೆ ಗೊತ್ತು ಯಾರು ಅಂತ. ಯಾರು ಅಂತ ನಂಗೆ ಗೊತ್ತು. ನನ್ನ ಅಚ್ಚು ಮಗ. ನನ್ನ ತಂಗಿ ಬರ್ತಾ ಇದ್ದಂಗೆ ಬೈತಾಳೆ. ನೋಡು, ಅಕ್ಕ ಬತ್ತವಳೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನನ್ನ ತಂಗಿ ಕಾಯ್ತಾ ಇರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಉಲ್ಟಾ. ಗೋವಿಂದ ನಿಮ್ಮ ಹತ್ರ ಬಂದ್ಬಿಟ್ಟವನೇ. ಯಾವ್ದೋ ಹುಡ್ಗ ಕುತ್ಕೊಂಡ್ಬಿಟ್ಟೈತ್ರಿ ಮಧ್ಯದಲ್ಲಿ. ಯಾವ್ದೋ ಹುಡ್ಗ ಕುತ್ಕೊಂಡ್ಬಿಟ್ಟೈತೆ. ನಮ್ಗೆ ಈ ಹುಡುಗ ಮಗು ಇದೆ ಆಟ ಆಡ್ಸಕ್ಕೀಗ ಬಂದಾಗ ಜ್ಯೋತಿ ಯಾರು ಕರ್ಕೊಂಡ್ಬಂದಿಲ್ಲ ನಿಮ್ಮ ಮಗನ ನೋಡಲಿ. ನಾವೆಲ್ಲ ಬೀಗ್ರೂಟದೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಬಂದಿದ್ರಿಂದ ಮನೇಲೇನು ಊಟ ಮಾಡಿಲ್ಲ. ಇಲ್ಲಿ ಬಂದಮೇಲೆ ನಾವೇನು ಮಾಡಿದ್ದು, ಸ್ಪ್ರೈಟ್ ಕೊಡಿದೆ ನೋಡಿ. ಅಂದರೆ ವಿಪರೀತ ಬಿಸಿಲು, ಸೆಕೆ, ನಾನ್ ವೆಜ್ ತಿಂದ್ವಿ. ಸ್ಪ್ರೈಟ್ ಕುಡಿದ್ರೆ ಏನೋ ಒಂದು ಸ್ವಲ್ಪ ಜೀರ್ಣ ಆಗುತ್ತೆ, ಆ ಥರ ಒಂದು ಫೀಲ್ ನಮಗೆ. ಹಾಗಾಗಿ ಸ್ಪ್ರೈಟ್ ಕುಡಿದೆ, ಅಷ್ಟೇ ಕುಡ್ದಿದ್ದೆ ಲಾಸ್ಟು ಅಂತ ಅನ್ಬೋದು. ಆಮೇಲೆ ನನ್ನ ವಾಯ್ಸ್ ಹೇಗೆ ಹೋಯಿತು, ನನ್ನ ಹೆಲ್ತ್ ಹೆಂಗೆ ಹಾಳಾಯಿತು ಅಂತ ನಾನು ಊಹೆ ಮಾಡೋಕ್ಕೂ ಆಗಲಿಲ್ಲ. ಆ ಲೆವೆಲಿಗೆ ನನಗೆ ಹುಷಾರು ತಪ್ಪೋಗ್ಬಿಟ್ಟೆ ಫುಲ್ಲು. ಬಿಡು ಜಾಗ ಅದ್ರಲ್ಲೇ ಮಾಡೋದು. ಟೇಸ್ಟ್ ನೋಡ್ತಾವನೆ ರೀ. ಇದ್ರಲ್ಲಿ ಲೋಟದಲ್ಲಿ ನೀರು ಇಲ್ಲಿ ನೋಡ್ರಿ. ನೋಡ್ರಿ ಇಲ್ಲಿ ಟೇಸ್ಟ್ ನೋಡ್ತಾವನ್. ಇದ್ರಲ್ಲಿ ನೀರು ಇರೋದು, ಇದ್ರಲ್ಲಿ ಜ್ಯೂಸ ನೀರು ಯಾವುದು ಅಂತ ಟೇಸ್ಟ್ ನೋಡ್ತಾವನಲ್ಲ ಇವನು. ಎಲ್ಲ ನೀವೆಲ್ಲ ಇಂಟರ್ನೆಟ್ ಪಾಪ. ಯಾರಿದು ಪಾಪ? ಇದು ಇಂಟರ್ನೆಟ್ಟಲ್ಲಿ ಹುಟ್ಟಿರೋ ಮಕ್ಳುಗಳಿಗೆಲ್ಲ ಬುದ್ಧಿವಂತರು. ನೋಡ್ರಿ, ನೀರು ಕೊಟ್ರೆ ತಗೊಂಡೋಗಿ ಚೆಲ್ತಾವನೆ ನನ್ನ ಮಗ. ಅದೇ ಆ ನೀರಿಗೆ ಸ್ವಲ್ಪ ಜ್ಯೂಸ್ ಹಾಕ್ಬಿಟ್ಟು ಕೊಟ್ರೆ ಫುಲ್ ಖಾಲಿ ಮಾಡ್ತಾವನೆ. ಆಟದ ಮೇಲೆ ಕೂತ್ಕೊಂಡು ಆಟ ಆಡ್ತಾವೆ. ಆಟ ಮಟನ್ ತರಿಸ್ತಾರೆ ಅಂತ ನಾವು 28ಕ್ಕೆ ಏನು ಎಕ್ಸಾಮ್? 28 ಶನಿವಾರ, 29 ಭಾನುವಾರ, 28 ನೈಟ್ ಅಲ್ವೇನೆ ನಡೀತು. ಭಾನುವಾರ ರಜೆವಲ್ಲ, ಓದ್ಸೋದ್ ಬೇಡ. ಭಾನುವಾರ ಬಂದು 32 ಹೊಂಟಿದ್ವಿಲ್ಲ ಭಾನುವಾರ ದಿನ. ನೈಟ್ ಎಲ್ಲ ಹೋಗೋದು. ಬರ್ತೀರಾ ಎಲ್ಲ ಹೋಯ್ತಾ ಇವಿ. 28ಕ್ಕೆ ವೈರ್ಮುಡಿ. ಹಂಗಂದ್ರೆ ಏನೋ ಅನ್ಬೇಕಾ? ನಾ ಬರಲ್ಲಪ್ಪ. ನಿಮ್ಮೂರ್ ಜೊತೆ ಹೋಗಿಲ್ಲ? ನಿಮ್ಮೂರ್ ಜೊತೆಗೆ ಎಲ್ಲ ಮುಗ್ದೋಗಿರುತ್ತಲ್ಲ, ಆಮೇಲೆ ಹೋಗೋದು ಜನ ಎಲ್ಲ ಮುಗ್ದೋದ್ಮೇಲೆ ಹೋಗಿರ ನಿಜನೇ ಇರುತ್ತೆ. ಇವಾಗ ಹೋದ್ರು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದಲ್ಲ. ನಮ್ಮನೆ ಯಾವ ಜನ ರಶ್ ಇರೋ ಕಡೆನೂ ಕಳ್ಸೋದು ಇಲ್ಲ, ಹೋಗೋದು ಇಲ್ಲ. ನಾವಿರೋದು ಸೋಮವಾರ ಅಂದ್ರೆ ತಿರುಪತಿಗೆ ಹೋಗ್ಬಿಟ್ಟೆ. ಅವ್ರ ದರ್ಶನ ಮಾಡ್ಕೊಂಡ್ ಅಕ್ಕೆ ಅವ್ರ ಅಂದಿದ್ದು ನಾನು ಹೋಗಿದ್ ಟಿಕೆಟ್ ಅಲ್ಲಿ ಹೋಗ್ಬಿಟ್ಟು ಒಬ್ಬರೇ ಕಾಫಿ ಏನಾದ್ರು ಟೀ ಏನೋ ಕುಡಿತೀವಿ. ಏನು ಬೇಡ, ನಾವು ಆಂಟಿ ಬರೀ ಕಾಫಿ ಟೀ ಹೇಳ್ತಾರೆ, ಸಾಕಾಗ್ಬಿಟ್ಟೈತೆ. ಜ್ಯೂಸ್ ನಮ್ಮ ತಂದೆ ಕಡೆ ಆಗ್ಬೋದು, ತಾಯಿ ಕಡೆ ಆಗ್ಬೋದು, ಎರಡೂ ಕಡೆನೂ ಕೂಡ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಆದರೆ ನಾವು ಸ್ವಲ್ಪ
ದೂರ ಅಮ್ಮನ ಕಡೆ ಫ್ಯಾಮಿಲಿಯಲ್ಲಿ ಜಾಸ್ತಿ ಯಾರ ಜೊತೆನೂ ಅಷ್ಟಾಗಿ ಅಟ್ಯಾಚ್ಮೆಂಟ್ ಇಲ್ಲ. ಏನಾದರೂ ಫಂಕ್ಷನ್ಸ್ ಇದ್ದರೆ ಹೋಗೋದು ಬರೋದು ಮಾಡ್ತೀವಿ. ಅದು ಬಿಟ್ಟರೆ ಅಪ್ಪನ ಮನೆ ಕಡೆ ಅಂದರೆ ಅಪ್ಪನ ತಮ್ಮಂದಿರು ಮತ್ತು ತಂಗಿ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಫ್ಯಾಮಿಲೀಲಿ ಎಲ್ಲರ ಜೊತೆನೂ ನಾವು ಚೆನ್ನಾಗಿದ್ದೀವಿ. ಬಟ್ ಯಾರ ಮನೆಗೂ ಅತಿಯಾಗಿ ಜಾಸ್ತಿ ಹೋಗೋದೇ ಅಪ್ಪನ ಕಡೆ ಫ್ಯಾಮಿಲಿಗೆ, ಅಂದರೆ ನಮ್ಮ ಚಿಕ್ಕಪ್ಪದಿರ ಮನೆಗೆ. ಬಿಟ್ಕೊಡ್ತಾರ ತೊಳಿ ಹಾಕೊಡಿ ಬಿಟ್ಟೆ. ಸಾಕು ಬಿಡು. ಹಳ್ಳಿ ಎಳ್ಳೀರು ಕೊಡ್ದ ಅವಂಗೆ ಕೊಡ್ರಿ ಎಳ್ಳೀರು ಅವಂಗೆ ಫುಲ್ ಎಲ್ಲರಿಗೂ ಎಳ್ಳೀರು ಪಾರ್ಟಿ ಔಟೈತಿ ಈಗ. ಅತ್ತೆ ಬಂದು ಎಲ್ಲ ಹೊರಡಕ್ಕೆ ರೆಡಿ ಆಗೋರು ಟೈಮ್ ಆಯಿತು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇಲ್ಲ ಅಂತ. ನಮ್ಮ ಅಜ್ಜಿ ಮನೆ ಬೇರೆ, ನಮ್ಮ ಈ ಮನೆ ಬೇರೆ. ಅಲ್ಲ ಇದು ನಿಮ್ಮ ನಾ ಅಜ್ಜಿ ಮನೆ ಬೇರೆನೆ, ಈ ಮನೆ ಬೇರೆನೆ. ಬ್ಲಾಗಲ್ಲಿ ಕೇಳಲ್ವ ಅಜ್ಜಿ ಮನೆಗೆ ಹೋಗಿಲ್ವಾ ಅಂತ? ಅಜ್ಜಿ ಮನೆ ಬೇರೆ, ಈ ಮನೆ ಬೇರೆನಾ? ಅಲ್ಲ ಅಜ್ಜಿ ಮನೆ ಬೇರೆ, ಮಗ ಮನೆ ಬೇರೆನೆ, ಎರಡು ಒಂದೇ ತಾನೆ. ಆದ್ರೆ ನಮ್ಮ ಅತ್ತೆ ಮಾತ್ರ ಸೇರ್ಲಿಲ್ಲ ಈ ಸರಿ ಅಷ್ಟೇ. ಯಾಕೋ ಕಣೆ ಇನ್ನೂ ಬರ್ಲೇ ಇಲ್ಲ ಅವ್ರು ಅಂತ ಕಾಣ್ತಾರೆ. ಇಷ್ಟೊತ್ತವರೆಗೂ ಮುನೇಶ್ವರ ಮಾಡ್ಕೊಂಡು ಊಟಕ್ಕೆ ಇಕ್ಕತ್ತಾರೆ ಅವರು ಹಿಂಗೆ ಮಾಡ್ಕೊಂಡು ಸಣ್ಣ ಸಾರು ಪಾಯಸ ಈ ಸಂಪುಕ್ ದಬಾಕಬಿಟ್ಟಿಯ ಹುಷಾರು ಹಂಗೆ ಮಾನಸ ಅಪ್ಪಿ ತಪ್ಪಿ ಉಣ್ಕಬಿಟ್ಟಿಯ ಹುಷಾರು ಬಿಂಗೆ ಸಮೇತ ನೋಡು ಪಾಪ. ನನ್ ಚರಿ ಮರಿ ಸೌಂಡೇ ಕೇಳಿಸ್ತಾ ಇಲ್ಲ. ಹೋಗಿ ಎಳ್ಳೀರು ಕುಡಿ ಹೋಗು ರೀ. ಮಾನಸಂಗೊಂದು ಎಳ್ಳೀರು. ಮಾನಸ ಕುಡ್ದಿಲ್ಲ, ನಾನು ಕುಡ್ದೆ. ನನ್ನ ತಂಗಿ ಅಷ್ಟು ಕಷ್ಟಪಟ್ಟು ನೀರು ಹಿಡಿತಾವಳಲ್ಲಿ ಆಂಟಿ, ನೀವೆಲ್ಲ ನಿಂತಿದ್ದೀರಾ ಎಲ್ಲ. ಪಾಪ ನಮ್ಮ ಹುಡುಗಿ ನಮ್ನೆಲ್ಲ ಕೂರಿಸ್ಬಿಟ್ಟು ನೀರು ಹಿಡಿತಾ ಇತ್ತಲ್ಲ ಅದು. ಅದಕ್ಕೆ ಹೇಳಿದ್ದು ಪಾಪ ಅವಳೆಲ್ಲರನ್ನು ಬಿಟ್ಟು. ಕಯ್ಯಂಪಯ್ಯ ಅಂತವ್ರಪ್ಪ ಫುಲ್ ಸೌಂಡು. ಯಾವ್ದಾದ್ರು ಫಂಕ್ಷನ್ ಮಾಡಿದ್ರೆ, ಮದುವೆ ಫಂಕ್ಷನ್ ಮಾಡಿ ನಮ್ಮನೆ ಜನನೇ ತುಂಬೋಯ್ತಾರೆ. ಅಲ್ಲ ಅದನ್ನೇ ಹೇಳಿದ್ದು. ಅಲ್ಲ ಏನೇ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ನಮ್ಮನೆ ಜನನೇ 50 ಜನ ಆಗೋಯ್ತೀವಿ ನಾವು. ಹೊರ್ಗಿನವರೇ ಬೇಡ, ನಮ್ಮವರೇ ಸಾಕು ಫುಲ್ಲು. ಬೆಂಗಳೂರಲ್ಲಿ ಒಂದು ಎಳ್ಳೀರು ಕುಡಿಬೇಕಂದ್ರೆ 60 ರೂಪಾಯಿ ದುಡ್ಡು ಕಟ್ಟಬೇಕು. ಅದೇ ಊರಿಗೆ ಹೋದರೆ ಫುಲ್ ಫ್ರೀ, ಎಷ್ಟು ಬೇಕಷ್ಟು ಎಳ್ಳೀರು ಕುಡಿದು ಸಾಕು ಅನ್ನುವಷ್ಟು ನಾವು ಕುಡಿಬೋದು ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು, ತೋಟದಿಂದ ಒಂದಷ್ಟು ಎಳ್ಳೀರು ತೊಗೊಂಬಂದರು. ಎಲ್ಲಿ ಹೋದರೂ ನಮ್ಮ ಮನೆಯವ್ರು ಕೇಳೋದು ಒಂದೇ, ನಮಗಿನ್ನೇನು ಬೇಡ, ಎಳ್ಳೀರೊಂದು ಕೊಟ್ಬಿಡಿ ಸಾಕು, ಹೊಟ್ಟೆ ತುಂಬ ಎಳ್ಳೀರು ಕೊಟ್ಬಿಟ್ಟು ಹೊರಡ್ತೀವಿ ನಾವು ಅಂತ. ಯಾಕಂದರೆ ನಮಗೆ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ವಿ, ನಮ್ಗೆ ಊಟ ಎಲ್ಲ ಮಾಡೋಷ್ಟು ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಚಿಕ್ಕಪ್ಪ ತೋಟದಿಂದ ಒಂದಷ್ಟು ಎಳ್ಳೀರು ತೊಗೊಂಬಂದರು. ಎಲ್ಲರಿಗೂ ಕೂಡ ಕೆಚ್ಕೊಟ್ರು. ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬುವಷ್ಟು ಎಳ್ಳೀರನ್ನ ಕುಡಿದ್ವಿ. ಆನಂತರ ಮನೆ ಹತ್ರನೇ ಕರ್ಬೇವಿನ ಸೊಪ್ಪಿನ ಮರನೂ ಕೂಡ ಇತ್ತು. ನಮ್ಮ ಆಂಟಿ ಯಾರ್ಯಾರಿಗೆ ಬೇಕು ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಹೋಗಿ ಅಂದರು. ನನಗಂತೂ ಸಾಂಬಾರು ಪುಡಿ ಮಾಡೋದಕ್ಕೆಲ್ಲದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ನಾನು ಯಾವುದೇ ಊರಿಗೆ ಹೋದರೂ ಎಲ್ಲೇ ಹೋದರೂ ಫ್ರೆಶ್ಶಾಗಿ ಈ ಥರದ್ದು ಏನಾದರೂ ಸಿಕ್ಕಿದ್ರೆ ಸಾಕು ತೊಗೊಂಬರ್ತಾಯಿರ್ತೀನಿ. ಯಾಕಂದರೆ ಅದನ್ನು ಒಣಗಿಸಿ ಇಟ್ಕೊಂಡ್ರೆ ಸಾಂಬಾರು ಪುಡಿಗೆಲ್ಲ ಹಾಕಿದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ಇಲ್ಲಿ ಅಣ್ಣನ ಮನೆಗೆ, ನಮ್ಮ ಮನೆಗೆ, ಅಮ್ಮ ಮನೆಗೆ ಮತ್ತು ನಮ್ಮ ಅತ್ತೆ ಮನೆಗೆ ಎಲ್ಲರೂ ಕೂಡ ಕಿತ್ಕೊತಾ ಇದ್ವಿ. ಅಪ್ಪ ದುಡ್ಡು ಕೊಡ್ತೈತೆ ಇಸ್ಕೊಳ್ರು, ಅಪ್ಪ ದುಡ್ಡು ಕೊಡ್ತೈತೆ ಇಸ್ಕೊಳ್ರು, ಅಪ್ಪ ದುಡ್ಡು ಕೊಡ್ತೈತೆ ಇಸ್ಕೊಳ್ರು ಅಂದೆ. ಎಲ್ಲರ ಕೈಯಲ್ಲೂ ಕರ್ಬೇವು ಬರೀ ಕರ್ಬೇವು. ಬೇಡಪ್ಪ ಇಟ್ಕಪ್ಪ, ನಾವು ಕೊಡ್ಬೇಕು ನಿಂಗೆ. ಇನ್ನತ್ರ ಇಸ್ಕೊಳ್ಳೋದೇನಪ್ಪ, ಅಲ್ಲಿ ಕೊಡೋಗಪ್ಪ ಅವರಿಗೆ. ಜ್ಯೋತಿ ಅಲ್ಲಿ ತಗೋ ಕರ್ಬೇಕು, ಚೆನ್ನಾಗಿ ಅದು ಚೆನ್ನಾಗೈತೆ ತಗೋಪ್ಪ. ಅದು ಅಷ್ಟೇ
ಒಂದು ಸಣ್ಣ ಕವರ್ ಕೊಡಿ. ಅಲ್ಲ ಗೊಬ್ಬರ ಒಂದು ಸ್ವಲ್ಪ ಗೊಬ್ಬರ ಹಾಕ್ಸ್ಕೊಂಡ ನೋಡಿ ಇನ್ನೂ ಯಾವ್ದಾದ್ರು ಇದೆಯಾ ಅಂತ. ಮೇಲ್ಗಡೆ ಹೋಗಿ ಸರ್ಕಸ್ ಮಾಡ್ತಾವ್ರೆ ಫ್ರೆಂಡ್ಸ್. ನನ್ನ ತಂಗಿ ಪಾಪ ಎಷ್ಟು ಕಷ್ಟಪಟ್ಟು ನಮಗೆಲ್ಲ ಒಂದು ಪಪ್ಪಾಯನ ಅಲ್ಲಿಂದ ಉದುರಿಸ್ತಾಳೆ. ನೀನು ಯಾರು ಮಣ್ಣೆಲ್ಲ ಹೆಚ್ಚು ಅಂದಿದ್ದು? ಇನ್ನೊಂದು ಅದೇ ಎತ್ಕೊಂತೀನಿರಪ್ಪ ಮೇಲೆ ಅಷ್ಟೇ ಬಿಡವ. ಪಾಪ ಅದಕ್ಕೆ ಹೇಳಿದ್ ನನ್ನ ತಂಗಿ ಎಷ್ಟು ಕಷ್ಟಪಡ್ತಾಳೆ ಅಂತ. ಓ ಆಯ್ತು ಬರ್ಪ. ಹ್ಞೂ ಸಾಕಪ್ಪ, ಮಸ್ತು ಬೇಜಾನಾಯ್ತು. ಹಾಂ, ನನ್ನ ತಂಗಿಗೋಸ್ಕರ ಅಷ್ಟು ಜನ ಬಾಡಿ ಗಾರ್ಡ್ಸ್ ಹೋಯ್ತಾ ಇರೋದು. ಅಲ್ಲ ಬೇಡ, ಒದೆ ಅಚ್ಚು ಬರೋಣ ಮಗನೆ, ರಜೆಗೆ ಬನ್ನಿ ಅಮ್ಮ ನೀವು ಎಲ್ಲ, ಆಯ್ತಾ? ಆಗಲೇ ಹೇಳ್ದಂಗೆ ಇವತ್ತು ಒಂದು ಮನೆ ಕಡೆ ಮಾತ್ರ ಅದು ಮೋಲ್ಡ್ ಆಗಿತ್ತು, ಇನ್ನೊಂದು ಮನೆ ಕಡೆ ಮೋಲ್ಡ್ ಆಗಿರಲಿಲ್ಲ. ಅದು ನಾಳೆ ಕೆಲಸ ಆಗುತ್ತೆ ಮೋಲ್ಡಿಂಗ್ ಅಂದರು. ಇನ್ನು ಮತ್ತೆ ನಾವೇನಿರೋದು ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನೇ ಆಲ್ಮೋಸ್ಟ್ ಎಲ್ಲ ನೋಡ್ಕೊಳ್ತಾ ಇರೋದು. ಅಲ್ಲಿ ನಮ್ಮ ಮನೆ ಕಟ್ತಾ ಇರೋದನ್ನೆಲ್ಲ ಕಂಪ್ಲೀಟ್ ಇಡೀ ಮನೆ ಜವಾಬ್ದಾರಿ ಎಲ್ಲನೂ ಕೂಡ ನಮ್ಮ ಅಪ್ಪ ಅವ್ರ ತಮ್ಮನೇ ಅವರೇ ನೋಡ್ಕೊಳ್ತಾ ಇರೋದು. ಹಾಗಾಗಿ ಅವ್ರಿಗೆ ಅಣ್ಣ ಎಲ್ಲ ಹೇಳಿಬಿಟ್ಟು ಈಗ ಹೊರಟ್ಬಿಡೋಣ, ಸ್ವಲ್ಪ ಮನೆ ಹತ್ರ ಹೋಗ್ಬಿಟ್ಟು ವೈರಿಂಗ್ ಏನೋ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳಿ ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಅವ್ರನ್ನೆಲ್ಲ ಕಾರಲ್ಲಿ ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಟೂ ವೀಲರ್ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನನ್ನ ತಂಗಿ ಜೊತೆ ಗಾಡೀಲಿ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಓಡಿಸ್ತೀನಿ ಕಣ. ದೇವ್ರ ಹತ್ರ ಬೇಡ್ಕೊಂಡು ಕರ್ಕೋಗಿದ್ದು ಬರಲಿಲ್ವಾ? ಅವಳಿರೋ ಪರ್ಸ್ನಾಲಿಟಿಗೂ ನಾನಿರೋ ಪರ್ಸ್ನಾಲಿಟಿಗೂ ನಮ್ಮ ಅಮ್ಮನ್ನೇ ಓಡಿಸ್ತೀನಿ ಅಂತ ಚೆಲುವಿನ ಚಿತ್ತರ ಮೂವಿದು ಹೋಗ್ತಾರಲ್ಲ ಅವ್ರ ಫ್ರೆಂಡ್ಸ್ ಇಬ್ರು, ಹಂಗಾಯ್ತು ನಂದು ನಿಂದು ಇಬ್ರು. ನಮ್ದೊಂಥರ ರೈಡಿಂಗ್. ನಾನು ಇದೆ ಎಲ್ಲ ಬರ್ಲಿಲ್ಲ ಇವರು ನೋಡು, ನಾವೇ ಬೇಗ ಹೋಯ್ತು. ನನ್ನ ತಂಗಿ ಜೊತೆ ನಾನು ಟೂ ವೀಲರಲ್ಲಿ ಕೂತ್ಕೊಂಡು ಹೋಗಂತ ಫಸ್ಟ್ ನೋಡೋಣ. ಅದನ್ನೇ ಹೇಳಿದ್ದು, ಹೇಗೋ ಬ್ಯಾಂಗ್ಳೂರ್ ಕೂಡಿ ಬಂತು. ಅವ್ರು ಗಾಡಿ ತೊಗೊಂಡಿದ್ದು ಸಾಕಾಯ್ತು, ನಾನು ತಗೊಂಡು ಹೋಗ್ತಾ ಚಾನ್ಸ್ ಸಿಕ್ತು. ಇಷ್ಟು ದಿನದವರೆಗೂ ನಾನು ಏನಾದರೂ ಊರಿಗೆ ಹೋದರೆ ನಾನು ಟೂ ವೀಲರ್ ಓಡಿಸ್ತಾ ಇದ್ದಿದ್ದು, ನನ್ನ ತಂಗಿನ ಹಿಂದ್ಗಡೆ ಕೂರಿಸ್ಕೊತಾ ಇದ್ದೆ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನ್ನ ತಂಗಿ ಜೊತೆ ಕೂತಿದ್ದು ನಾನು. ಅದು ಅವಳು ಫಸ್ಟು ಟೂ ವೀಲರ್ ತೊಗೊಂಡಿದ್ಲು ಹೊಸದಾಗಿ. ಅದು ತೊಗೊಂಡಾಗ ನಾನು ಜೊತೇಲಿ ಹೋದೆ. ನನಗೊಂಥರ ಖುಷಿ, ನನ್ನ ತಂಗಿ ಜೊತೆ ನಾನು ಓಡಾಡ್ತಾ ಇದ್ದೀನಲ್ಲ ಅಂತ. ಯಾಕಂದರೆ ಎಲ್ಲರಿಗೂ ಅದೊಂದು ಫೀಲ್ ಇರುತ್ತಲ್ಲ, ನಾವೇ ಓಡಾಡ್ತಾ ಇರ್ತೀವಿ, ಬಟ್ ನಮ್ಮನ್ನು ಯಾರಾದರೂ ಕರ್ಕೊಂಡು ಓಡಾಡಿದಾಗ ಅಪ್ಪ ಒಂದು ಸ್ವಲ್ಪ ಕೈಗೇನೋ ರಿಲ್ಯಾಕ್ಸ್ ಈ ಥರ ಕೂತ್ಕೊಂಡು ಹೋಗೋ ಕಾಲ ಬಂತು ಅನ್ನೋ ಥರ. ಈಗ ನಮ್ಮ ತಂಗಿ ಜೊತೆ ನಾವು ಬಂದಿದ್ದು. ಆನಂತರ ನಾನು ನನ್ನ ತಂಗಿ ಇಬ್ಬರು ಟೂ ವೀಲರಲ್ಲಿ ಬಂದ್ವಿ. ಆಮೇಲೆ ಅಣ್ಣ ಅವ್ರ ಫ್ಯಾಮಿಲಿ ಒಂದು ಕಾರಲ್ಲಿ ಬಂದರು, ಮತ್ತು ಅಮ್ಮ ಇವರೆಲ್ಲ ಒಂದು ಕಾರಲ್ಲಿ ಬಂದರು. ಇನ್ನೂ ಮನೆ ಕೆಲಸ ತುಂಬ ಇದೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಇದು ಎಷ್ಟಾಗಿದೆ ಸಂಜೆವರೆಗೂ, ಯಾಕಂದ್ರೆ ನಾವು ಮಧ್ಯಾಹ್ನ ನೋಡಿ ಹೋಗಿದ್ದು. ಸಾಯಂಕಾಲ ಅಷ್ಟರಲ್ಲಿ ಇವ್ರು ಇನ್ನೂ ಎಷ್ಟೆಷ್ಟು ಕೆಲಸ ಮಾಡಿ ಮುಗಿಸಿದ್ದಾರೆ, ಇನ್ನೂ ಎಷ್ಟು ಪೆಂಡಿಂಗ್ ಇದೆ, ಏನೇನೆಲ್ಲ ಕೆಲಸ ಮಾಡಬೇಕು ಅಂತೆಲ್ಲ ಇಲ್ಲಿ ನೋಡ್ತಾಯಿದ್ರು. ಈಗ ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಇದೆ. ಇನ್ನು ರೋಡ್ ಸೈಡ್ ಒಂದಿದೆ, ಆ ಕಡೆನೂ ಒಂದು ಎಂಟ್ರೆನ್ಸ್ ಇದೆ. ಇದೊಂದು ಸಪ್ರೇಟ್ ಒಂದು ರೂಮ್ ಮನೆ ಥರ ಇದೆ, ಇದು ಒಂದು ಸಪ್ರೇಟ್ ಮನೆ ಥರ ಇದೆ. ಇಲ್ಲಿ ಇನ್ನೂ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಬರಬೇಕು, ಅದು ಮೋಲ್ಡ್ ಆಗಬೇಕು. ಇನ್ನೂ ಈ ಮನೆಯೆಲ್ಲ ಕಂಪ್ಲೀಟ್ ನಮ್ಮ ಅಣ್ಣ ಅಥವಾ ನಮ್ಮ ಅಪ್ಪ ಅಮ್ಮ ಎಲ್ಲ ಏನು ಪ್ಲ್ಯಾನ್ ಮಾಡಿದಾರೋ ಅದೆಲ್ಲ ಪ್ಲ್ಯಾನಿಂಗ್ ಪ್ರಕಾರ ಕಂಪ್ಲೀಟ್ ಕ್ಲಿಯರಾಗಿ ಮನೆ ಗೃಹ ಪ್ರವೇಶ ಆಗಬೇಕು ಅಂದರೆ ಮಿನಿಮಮ್ ಇಲ್ಲಾಂದ್ರೆ 1 ಇಯರ್ ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೇನಿದ್ರು ನೋಡಬೇಕು ಎಷ್ಟು ಬೇಗ ಮನೆ ಕ್ಲಿಯರ್ ಆಗುತ್ತೆ, ಯಾವಾಗ ಈ ಮನೆಯದು ಪೂಜೆ ಎಲ್ಲ ಆಗುತ್ತೆ ಅಂತ. ಆನಂತರ ಇವಾಗ ನಾವು ನಮ್ಮ ಅತ್ತೆ ಮಗಳು, ನಮ್ಮ ತಂಗಿ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ನಾವು ಸೇರ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಇನ್ನೇನು ಹೊರಡೋ ಅಂಥದ್ದೇ. ನಂಗೆ ಆಲ್ಮೋಸ್ಟು ಈ ಸಂಜೆ ಅಷ್ಟರಲ್ಲಿ ನನ್ನ ವಾಯ್ಸಲ್ಲೇ ಕಂಪ್ಲೀಟು ಹೋಗಿತ್ತು. ಹಾಗಾಗಿ ನನ್ನ ವಾಯ್ಸ್ನ ಜಾಸ್ತಿ ಅದರಲ್ಲಿ ಕ್ಯಾಪ್ಚರ್ ಮಾಡಲೇ ಇಲ್ಲ, ಯಾಕಂದರೆ ಒಂಥರ ಕೇಳಿಸ್ತಾ ಇದೆ ನನಗೆ. ನನ್ನ ವಾಯ್ಸು ಅಷ್ಟು ಕ್ಲಿಯರಾಗಿರಲಿಲ್ಲ, ಹಾಗಾಗಿ ನಾನು ಏನು ರಾ ಮಾತಾಡಿದ್ದೆ ಅದನ್ನು ಯಾವುದೂ ಶೇರ್ ಮಾಡಲಿಲ್ಲ. ಇವಾಗ ಎಲ್ಲರೂ ಕೂಡ ಹೊರಡುವಂಥ ಸಮಯ. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು.
ಏ ಅಲೆಕಡ್ಡಿ ಇಲ್ರಿ ಕೊಡ್ರಿ ಇವತ್ತು ಅಲೆಕಡ್ಡಿನೇ ಮುಟ್ಲಿಲ್ಲ ನಾನು ತಗೋಬೇಲಿ ಅಲೆಕಡ್ಡಿನ ಕೋಲೆ ತಗೋಬೇಲಿ ಸಣ್ಣ ಕೋಲ್ ತಗೋಬೇಲಿ ಭರ್ತಿ ಮಾಡ್ಬೇಕು